ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನೇ ಬಂಧುಗಳೇ. ಈ ಮಂಡ್ಯ ಮೈಸೂರು ಜನ ನೋಡ್ಲಿಕ್ಕೆ ಸುಂದರವಾಗಿದ್ರೆ ಭಾಳ ಸಂತೋಷ ಅನಿಸ್ತದೆ. ಬೆಂಗಳೂರು ಜನ ಕೂಡ ಸುಂದರವಾಗಿದ್ದಾರೆ. ನಾನು ಕೇಳಿದೆ ಬೆಂಗಳೂರು ಮೈಸೂರು ಜನಕ್ಕೆ, ಏನ್ರಿ ನಿಮ್ಮ ಕಡೆ ನೋಡ್ಲಿಕ್ಕೆ ಸುಂದರವಾಗಿದ್ರಿ, ಏನು ಇದಕ್ಕೆ ಕಾರಣ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ನಮ್ಮ ಕಡೆ ತಾಯಂದರು ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ಬಾದಾಮಿ ತಿಂತಾರೆ, ಹಾಲಿನೊಳಗೆ ಕೇಸರಿ ಹಾಕೊಂಡು ಕುಡ್ತಾರೆ, ಹಿಂಗಾಗಿ ಮಕ್ಕಳು ಬೆಳ್ಳು ಕುಡ್ತಾವ ಅಂತ ಹೇಳಿದರು. ನಾನು ಈ ಭಾಗಕ್ಕೆ ಬಂದಾಗ ಇನ್ನೊಂದು ಸಂಶೋಧನೆ ಮಾಡೇನ್ರಿ. ಈ ಕಡೆ ತಾಯಂದ್ರು ಭಾಳ ಪ್ರಜ್ಞಾವಂತರು. ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಗುನ ಫೋಟೋ ಬೆಡ್ರೂಮ್ ಗಾಡಿಗೆ ಹಚ್ಚಿಬಿಡ್ತಾರೆ. ದಿವಸ ಅದನ್ನು ನೋಡ್ಕೊಂತ ಮಲ್ಕೊಂತಾರೆ, ಅದನ್ನು ನೋಡ್ಕೊಂತ ಎದ್ದೇಳ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಮಕ್ಕಳು ಹಂಗೆ ಹುಡ್ತಾವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ ಇಲ್ಲ ಬಂಧುಗಳೇ. ನಮ್ಮ ತಾಯಂದ್ರೆ ಮುಂಜಾನೆ ಎದ್ದ ತಕ್ಷಣ ಎಮ್ಮಿ, ಕ್ವಾಣ, ಆಕಳ, ನಾಯಿ, ಹಂದಿ ಇವೆಲ್ಲ ನೋಡಿಬಿಡ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರೆಲ್ಲ ಪ್ರಾಣೇಶ್ವರಂಗೆ ಜೋಶಿ ಹಂಗೆ ಹುಟ್ಟುಬಿಡ್ತಾರೆ. ಜೋಶಿ ಯಾವುದು ಕಡಿಮೆ ಅದ ಹೇಳ್ರಿ, ಮಳವಳ್ಳಿ ಗೂಳಿ ಕಂಡಂಗೆ ಆಗ್ತಾನೆ. ಪ್ರಾಣೇಶ್ವರ ಹೈಟ್ ಜಾಸ್ತಿ ಅದು ಎತ್ತು ಕಂಡಂಗೆ ಆಗ್ತಾರೆ. ಇನ್ನು ನಮ್ಮ ಅಕ್ಕ ಇಂದುಮತಿ ಸಾಲಿಮಠ ಬಂದಿಲ್ಲ, ಆಕೆ ಸಾಕ್ಷಾತ್ ಯಮನ ವಾಹನ ಕಂಡಂಗೆ ಆಗ್ತಾಳೆ. ಅವರೆಲ್ಲ ನೋಡೋಕೆ ಕುಂತ್ರ ನಾನಾ ಜೂನಿಯರ್ ಅನಿಲ್ ಕಪೂರ್ ಕಂಡಂಗೆ ಆಗ್ತೀನಿ. ನಾನು ನಮ್ಮವ್ವ ಕೇಳಿದೆ, ನಾನು ಯಾಕೆ ಹಿಂಗೆ ಹುಟ್ಟಿನೋ ಅಂತ ಕೇಳಿದೆ. ನಮ್ಮವ್ವ ಹೇಳಿದ್ಲು, ನಿನ್ನ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನಪಲ್ಲವಿ ಸಿನಿಮಾ ನೋಡಿದ್ದೆ, ಹಾಗಾಗಿ ನಿಂಗೆ ಹುಟ್ಟಿದೆ ಅಂತ ಹೇಳಿದ್ಲು ಬಂಧುಗಳೇ. ನನಗೆ ಖುಷಿ ಆದರೆ ಒಂದ್ಸಲ ಚಪ್ಪಾಳೆ ತಟ್ರಿ. ಬಂಧುಗಳೇ, ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಗಂಗಾವತಿ ಪ್ರಾಣೇಶ್ವರ ಅಂತ ನೀವು ತಿಳ್ಕೊಂಡಿರೋ ಬಂಧುಗಳೇ. ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಯಾರಾದರೂ ಇದ್ದರೆ ನರಸಿಂಹ ಜೋಶಿ ಅವರು ಬಂಧುಗಳು. ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಈ ಪುಣ್ಯಾತ್ಮ ಎಷ್ಟು ಓದ್ಕೊಂಡಂದ್ರೆ 10ನೇ ಕ್ಲಾಸ್ 5 ಸಲ ಫೇಲ್ ಆಗ್ಯಾನ್ರಿ. ಅಂಥ ಪ್ರತಿಭಾವಂತ ಇವ್ರ ಬಗ್ಗೆ ನಾನು ಸಹಜವಾಗಿ ಹೇಳಿದೆ ಬಂಧುಗಳೇ. ನಮ್ಮ ತಾಯಿ ಒಂದು ಮಾತು ಹೇಳ್ತಿದ್ಲು ಯಾವಾಗಲೂ, ಯಪ್ಪ ದೇವರಿಂದ ಹೊರ ಪಡೆದು ಹುಟ್ಟಿದೆ ಅಂತ ಹೇಳ್ತಿದ್ಲು ಬಂಧುಗಳೇ. ಅದಕ್ಕೆ ಭಾಳ ಸಂತೋಷ ಅನಿಸ್ತದೆ. ಜಲಪಾತೋತ್ಸವ ಒಂದು ನಿಮಿಷ, ಒಬ್ಬ ವ್ಯಕ್ತಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂದರೆ ಅದು ಅವ್ರ ವೀಕ್ನೆಸ್ ಅಲ್ಲ, ಅದು ಅವರ ತಾಳ್ಮೆ ಎಷ್ಟು ಅಂತ ಪರೀಕ್ಷೆ ಮಾಡಬೇಕು. ನಾವು ನಿಮ್ಮನ್ನು ಪರಿಚಯನೂ ಮಾಡಿದಿಲ್ಲ, ನೀವು ನಮ್ಮ ಪರಿಚಯ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ನಾನು ಎಷ್ಟು ಓದಿನ ಅಂತ ಹೇಳಿದ್ರಿ? 10ನೇ SSLC 5 ಸಲ ಓದಿದ ಅಂತ ಹೇಳಿದೆ. ನಾವು SSLC 5 ಸಾರಿ ಓದಿದಾನ ಅಂತ ಹೇಳಿದೆ. SSLC 5 ಸಾರಿ ಓದಬೇಕಾದ್ರೂ ತಾಕತ್ತು ಬೇಕು ಮನುಷ್ಯನಿಗೆ. ನೀವೇನು ಓದಿರಿ? ನಾ BA ಓದಿ. ನಾನು ಓದಿದ್ದೆ 2 ಅಕ್ಷರ. SSLC ದೊಡ್ಡದು, BA ದೊಡ್ಡದು. SSLC ಆಗೋವರೆಗೆ BA ಹೋಗೋದಂಗೆ ಇಲ್ಲ. ಓದಿದ್ದೆ 2 ಅಕ್ಷರ, ಅದು ಉಲ್ಟಾ ಓದಿರಿ. AB ಓದಬೇಕಾಗಿತ್ತು, BA ಓದಿರಿ. ನೋಡಿ, ಅದೃಷ್ಟ ಅದು ಅದರಿಷ್ಟ. ನಮಗೆ SSLC 5 ಸಾರಿ ಫೇಲ್ ಆಗ್ಯಾರ ಅಂತ ಹೇಳಿದ್ರಿ ಅವರು ಡಿಗ್ರಿ ಮುಗಿಸಿದ್ದಾರೆ. ಅದೃಷ್ಟ ಅದು ಅದರಿಷ್ಟ. ಯಾರು ಹೆಂಗೆ ಬೇಕಾದ್ರೂ ಹೋಗ್ಬೋದು, ಯಾರಿಗೆ ಹೆಂಗೆ ಬೇಕಾದ್ರೂ ಬರ್ಬೋದು. ಇವರು ಡಿಗ್ರಿ ಓದಿ ಏನು ಮಾಡ್ತಾ ಇದ್ದೀರಿ? ನಾನು ಹಾಸ್ಯ ಭಾಷಣ ಮಾಡ್ಲಕತ್ತೀನಿ. ನಾನು SSLC 5 ಸಾರಿ ಫೇಲ್ ಆಗಿ ಏನು ಮಾಡ್ತಾ ಇದ್ದೀನಿ? ನೀವು ಅದನ್ನ ಮಾಡಕತ್ತೀರಿ. ಮತ್ತೆ ಅಷ್ಟೇ ಯಾಕೆ ಓದಬೇಕಾಗಿತ್ತು? SSLC 5 ಸಾರಿ ಫೇಲ್ ಆಗಿದೆ. ನೋಡ್ಲಿಕ್ಕೆ ಇವ್ರು ಏನು ತೆಳ್ಳಗೆ ಬೆಳ್ಳಗಿದಾರಂತೆ, ಅತ್ಯಂತ ಹ್ಯಾಂಡ್ಸಮ್ ಕಲಾವಿದರಂತೆ ಇವರು. ಇವ್ರನ್ನ ಮೀಸಿ ತೆಗೆದು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಡೋಣ ಬರ್ರಿ. ಇವರಿಂದ 10 ಜನ ಇರ್ತಾರೆ. ಮಾತು ಹೊಡೆದರ ಮುತ್ತು ಹೊಡೆದರ ಮರಳಿ ಬರುವುದಿಲ್ಲೋ, ಅದು ಬ್ಯಾರೇನೇ ಐತಿ. ಚೂಡಿ ಹುಟ್ಟವ್ರಿಗೆಲ್ಲ ನೀವು ಹುಡುಗಿಯರು ಅನ್ನಬೇಡ್ರು, ಅದು ಬ್ಯಾರೇನೇ ಐತಿ. ನಿಮ್ಗೆ ಯಾಕೆ ತೆಳ್ಳಗೆ ಬೆಳ್ಳಗೆ ಯಾರು ಇರ್ಬೇಕು? ಹುಡುಗಿಯರು ಇರ್ಬೇಕು. ಹುಡುಗರು ಹೆಂಗಿರ್ಬೇಕು? ದಷ್ಟು ಪುಷ್ಟಾಗಿ ನಮ್ಮಂಗಿರ್ಬೇಕು. ಇವರು ಏನು ಹೇಳಿದ್ರು ನಿಮ್ಮ ತಾಯಿಯರು? ಅನಿಲ್ ಕಪೂರ್ ಕಂಡಂಗೆ ಆಗ್ತಾರಂತ. ಇವರು ಅನಿಲ್ ಕಪೂರ್ ಯಾವಾಗ ಈ ರೇಂಜಿಗೆ ಬರ್ತಾನಂದರೆ ಅವರಿಗೆ 4 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗಬೇಕು. 4 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗಿ ಅಡ್ಮಿಟ್ ಆದರೆ ಅನಿಲ್ ಕಪೂರ್ ಈ ರೇಂಜಿಗೆ ಬರ್ತಾನೆ. ಮತ್ತು ಇವ್ರ ಇವ್ರ ತಾಯಿ ಹೇಳಿದ್ರಂತೆ, ಇವರು ದೇವರಿಂದ ಹೊರ ಪಡೆದು ಹುಟ್ಟಿದಪ್ಪ ಅಂತೇಳಿ, ದೇವರಿಂದ ಹೊರ ಪಡೆದು ಹುಟ್ಟಿರಂತ ಇವರು. ಮತ್ತು ನಮ್ಮಪ್ಪ ನಮ್ಮ ನನ್ನೇನು ಇಂಟರ್ನೆಟ್ನ ಡೌನ್ಲೋಡ್ ಮಾಡ್ಕೊಂಡಿದಾರ? ನಾವು ದೇವರಿಂದ ಹೊರ ಪಡೆದು ಹುಟ್ಟಿದ್ವಿ, ನಮ್ಗೆ ಅಖಂಡ ಆಶೀರ್ವಾದ ಆಗಿದೆ, ಹಿಂಗಿದ್ವಿ ನಾವು. ಇವರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನೀನ್ ಇದೆ, ಅದ್ರ ಮೇಲೆ ಒಂದು ಸ್ವೆಟ್ರ್ ಇದೆ, ಅದ್ರ ಮೇಲೆ ಒಂದು ಜುಬ್ಬ ಇದೆ, ಅದ್ರ ಮೇಲೆ ಒಂದು ಕೋಟ್ ಇದೆ. ಕಟ್ಟ ಕಡಿಯೋದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಹಾಗೆ ಬಂದಿದ್ರೆ ಹೆಂಗೆ ಕಾಣ್ತಾ ಇದ್ರು? ಬಂಧುಗಳೇ, ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ. ಏನಿಲ್ಲ, ಇಷ್ಟು ಮರ್ಯಾದೆ ಹೋದ್ಮ್ಯಾಗ ಇನ್ನೇನು ಗೆಳಿತಾನ? ಇವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ, ಇವರು ಭಾಳ ದಪ್ಪಿದೀವಿ ಅಂತೇಳಿ ಭಾಳ ಅದ ಬಂಧುಗಳೇ. ನಾನೇನು ದಪ್ಪ ಆಗದೇನು ದೊಡ್ಡ ಆಗೋದಲ್ಲ, ದಪ್ಪ 1 ತಿಂಗಳಲ್ಲಿ ಆಗಿ ತೋರಿಸ್ತೀನಿ.
ನಾನು ಯಾಕೆ ದಪ್ಪ ಆಗ್ತಾ ಇಲ್ಲ ಅಂದರೆ ಸತ್ತ ಮೇಲೆ 4 ಜನಕ್ಕೆ ಭಾರ ಆಗ್ಬಾರ್ದಲ್ಲ ಲೆಕ್ಕ ನಾನು ದಪ್ಪ ಆಗ್ತಾ ಇಲ್ಲ ಬಂಧುಗಳೇ. ನಾನು ಇದೇ ನಿಮ್ಮ ತಿಳುವಳಿಕೆ ತಪ್ಪು. ಸತ್ತ ಮೇಲೆ 4 ಜನಕ್ಕೆ ಭಾರ ಆಗಿಲ್ಲ ಅಂದ್ರೆ ಅದಕ್ಕೊಂದು ಬಾಡಿ ಅಂತಾರ, ಅದಕ್ಕೊಂದು ಬದುಕು ಅಂತಾರ. ಮನುಷ್ಯ ತೂಕದ ವ್ಯಕ್ತಿ ಅಂತಾರೆ. ತೂಕದ ವ್ಯಕ್ತಿ ಅಂದರೆ ಒಂದು 100-110 ತೂಗಿದ್ರೆ ಅದೊಂದು ತೂಕ. ಸರ್, ನಾವು ಸತ್ತರೆ ಹೋರೋರು 4 ಜನ ಸತ್ತಿರ್ಬೇಕು ನಮ್ಮ ಜೊತೆಗೆ. ಅವರು ಸಾಯೋವರೆಗೂ ನಮ್ಮ ನೆನ್ಪಿಟ್ಟಿರ್ಬೇಕು. ಒಂದು ಹೊತ್ತು ಬಿಟ್ಟೆ ಕಣಯ್ಯ, ಆವತ್ತಿಂದ ಈ ಕಡೆ ಕೈ ಕಾಲು ಕೆಲಸನೇ ಮಾಡ್ತಾ ಇಲ್ಲ ಅಂತ. ಅದಕ್ಕೊಂದು ಬದುಕು ಅಂತಾರೆ. ಇದು ಬದುಕು ಅಂತಾರೆ. ತೂಕದ ಮಷೀನ್ ಮೇಲೆ ನಿಂತು ಲೆಕ್ಕಕ್ಕೆ ಸಿಗ